ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ನನ್ನ ಹೆಸರು ರಮೇಶ್ ಜಳಕಿ ಅಂಥೇಳಿ. ನಾನು ಜಮಖಂಡಿ, ನನ್ನ ಊರು ಬಾಗಲಕೋಟೆ ಜಿಲ್ಲೆ. ನಾನು ಯೂಟ್ಯೂಬ್ ಮುಖಾಂತರ ಈ ಆನಾಪಾನಸತಿ ಧ್ಯಾನವನ್ನು ತಿಳ್ಕೊಂಡಿದ್ದೀನಿ ಮಾಸ್ಟರ್ಸ್. ನಾನು ಜುಲೈ 20, 2022ರಿಂದ ಅಂದರೆ ಸುಮಾರು 2 ವರ್ಷಗಳಿಂದ ಈ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾಯಿದ್ದೀನಿ ಮಾಸ್ಟರ್ಸ್. ಮೊದಲನೇದಾಗಿ ಕೇತಪ್ಪನವ್ರು, ಜೀವಂದರ್ ಕೇತಪ್ಪನವ್ರು ಸರ್ ಅವರ ಇಂಟೆನ್ಸಿವ್ ಮೆಡಿಟೇಷನ್ ಅಂಥೇಳಿ PMC ಕನ್ನಡದಲ್ಲಿ ಜೂಮ್ನಲ್ಲಿ ಬರ್ತಾಯಿತ್ತು. ಮಾರ್ನಿಂಗ್ 3 to 6 3 hour 41 days ನಾನು ಕಂಟಿನ್ಯೂಸ್ ಆಗಿ ಧ್ಯಾನವನ್ನು ಮಾಡಿದ್ದೀನಿ ಮಾಸ್ಟರ್ಸ್. ಹಾಗೆ ಸೆಪ್ಟೆಂಬರ್ 2022ರಿಂದ PMC ಕನ್ನಡ ಅವರ ಜೂಮ್ನಲ್ಲಿ ಮಂಡಲ ಧ್ಯಾನ ಅಂಥೇಳಿ ಫಸ್ಟ್ ಮಂಡಲ ಧ್ಯಾನ ಸ್ಟಾರ್ಟ್ ಆಯಿತು. ಅವತ್ತಿನಿಂದ ಒಟ್ಟು ನಾನು 10 ಮಂಡಲ ಧ್ಯಾನಗಳನ್ನು ಪೂರ್ಣಗೊಳಿಸಿದ್ದೀನಿ ಮಾಸ್ಟರ್ಸ್. ಆದರೆ ಕೆಲವೊಂದು ಸಲ ನಡು ಗ್ಯಾಪ್ ಆಗ್ತಾಯಿತ್ತು, ಕಂಟಿನ್ಯೂಸ್ ಆಗಿ ಆಗ್ತಾ ಇರಲಿಲ್ಲ, 1 ದಿನ 2 ದಿನ ಈ ಥರ. ನಾನು ಮಾರ್ಚ್ 15, 2024ರಿಂದ ಕಂಟಿನ್ಯೂಸ್ ಆಗಿ JTTP ಅಂಥೇಳಿ ಒಂದು ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪಲ್ಲಿ ವಾಲಂಟಿಯರ್ ಆಗಿ ನಾನು ಕೂಡ ಟೀಮ್ ವರ್ಕ್ ಮಾಡಿದೆ. ಜೂಮ್ನಲ್ಲಿ ಲೈವ್ ಕೊಡೋದು, ಹಾಗೆ ಯೂಟ್ಯೂಬ್ ಲೈವ್ ಕೊಡೋದು, ಜೂಮನ್ನು ಹ್ಯಾಂಡಲ್ ಮಾಡೋದು, ಆ ಥರ ಎಲ್ಲ ನನಗೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಮಾರ್ಚ್ 15, 2024ರಿಂದ ಇಲ್ಲಿವರೆಗೆ ಅಂದರೆ ಸುಮಾರು 145 ದಿನಗಳ ಕಾಲ ನಾನು ಈ ಧ್ಯಾನವನ್ನು ಒಂದು ದಿನ ನಾನು ಬಿಡಲಾರ್ದೆ ಸಿನ್ಸಿಯರಾಗಿ ಸೀರಿಯಸ್ ಆಗಿ ಮಾರ್ನಿಂಗ್ 5 to 6 ಮಾಡ್ತಾ ಬಂದಿದ್ದೀನಿ ಮಾಸ್ಟರ್ಸ್. ಹಾಗೆ ಈ ಇನ್ ಯಾಂಗ್ 69 ಫಸ್ಟ್ ಸೀಸನಲ್ಲಿ ನನಗೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಭಾಳ ಆಸೆ ಇತ್ತು, ಆದರೆ ಆಗಿರಲಿಲ್ಲ. ಈ ಅಯ್ಯಪ್ಪ ಸರ್ ಅವರು ನಮಗೆ ಮತ್ತೊಂದು ಅವಕಾಶವನ್ನು ಸೀಸನ್ 2 ಮಾಡಿಕೊಟ್ಟೋದಕ್ಕೆ ಭಾಳ ಒಂದು ಖುಷಿ ಆಯಿತು ನನಗೆ. ನಾನು ಇದಕ್ಕಿಂತ ಮುಂಚೆನೇ ಅಯ್ಯಪ್ಪ ಸರ್ ಅವರು ಭಾಳಷ್ಟು ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ವರ್ಕ್ಶಾಪ್ಗಳನ್ನ ನೋಡಿದ್ದೀನಿ. ಅದರಿಂದ ನಾನು ಇನ್ಸ್ಪೈರ್ ಆಗಿ ನಾನು ಕೂಡ ಈ ಧ್ಯಾನವನ್ನು ಯಾಕೆ ಹಂಚಬಾರ್ದು, ನಾನು ಸಂಪೂರ್ಣವಾಗಿ ಕಲಿತ ಮೇಲೆ ಇದನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕಂತಿತ್ತು. ಬಟ್ ಅವ್ರು ಹೇಳೋದನ್ನು ಕೇಳಿದ ಮೇಲೆ ನಾನು ಕೂಡ ಈಗಿಂದನೇ ಈ ಜ್ಞಾನವನ್ನು ಇಡೀ ಜಗತ್ತಿಗೆ ಹಂಚಬೇಕು ಅಂತೇಳಿ ಒಂದು ಥಾಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಧ್ಯಾನವನ್ನು 365 days ನಾನು ಕೂಡ ನಿರಂತರವಾಗಿ ಎಲ್ಲರಿಗೂ ಹಂಚಬೇಕು ಅನ್ನೋಂಥ ಒಂದು ಥಾಟ್ ನನ್ನಲ್ಲಿ ಬಂದಿದ್ದಕ್ಕೆ ಅದು ಏನಾಯಿತು ಅಂದರೆ ಹೊಸದಾಗಿ ನಾನು ಕೂಡ ಜೂಮ್ ಲೈಸೆನ್ಸನ್ನು 1 yearಗೆ ಪರ್ಚೇಸ್ ಮಾಡಿಕೊಂಡು ಯೂಟ್ಯೂಬನ್ನು ಲೈವ್ ಕೊಡಲಿಕ್ಕೆ ಒಂದು ಹೊಸ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿಕೊಂಡು 23/5/2024 ಬುದ್ಧ ಪೂರ್ಣಿಮೆಯಿಂದ ಕಂಟಿನ್ಯೂಸ್ ಆಗಿ 1 ದಿನವೂ ಬಿಡದಂಗೆ ಈ ಧ್ಯಾನವನ್ನು ಮಾಡ್ತಾ ಬರ್ತಾಯಿದ್ವಿ ಮಾಸ್ಟರ್ಸ್ ಗ್ರೂಪಲ್ಲಿ. ಬಿಕಾಸ್ ಆಫ್ ಇನ್ಸ್ಪಿರೇಷನ್ ಆಫ್ ಅಯ್ಯಪ್ಪ ಪಿಂಡಿ ಸರ್ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಆ ನಿರಂತರ ಆನಾಪಾನಸತಿ ಧ್ಯಾನ ಅಂಥೇಳಿ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ ನಾನು. ಅದರಲ್ಲಿ ಸುಮಾರು 346 ಜನ ಅದರಲ್ಲಿ ಆ್ಯಡ್ ಆಗಿದ್ದಾರೆ. ಡೈಲಿ ಪ್ರತಿದಿನ 4 ಗಂಟೆ 30 ನಿಮಿಷಕ್ಕೇ ಜೂಮ್ ಹಾಗೂ ಮ್ಯೂಸಿಕ್ ಆನ್ ಆಗಿರುತ್ತೆ. ಆಮೇಲೆ 5 ಗಂಟೆಯಿಂದ 6 ಗಂಟೆವರೆಗೆ ನಮ್ಮ ಪ್ರತಿದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಇರುತ್ತೆ. 40 ನಿಮಿಷ ಧ್ಯಾನ, 10 ನಿಮಿಷ ಅಯ್ಯಪ್ಪ ಪಿಂಡಿ ಸರ್ ಅವರ ಏನು 365 days ಅವರು ವಿಸ್ಡಮ್ ಇದ್ದಾವೆ ಅವನ್ನು ಪ್ರತಿದಿನ ಒಂದು 10 ನಿಮಿಷ ನಾನು 5ರಿಂದ 5 ಗಂಟೆ 40 ನಿಮಿಷ ಧ್ಯಾನ, 5:40ರಿಂದ 5:50 10 ನಿಮಿಷ ಸರ್ ಅವರ ವಿಸ್ಡಮ್ ಶೇರಿಂಗನ್ನು ನಾನು ಜೂಮಲ್ಲಿ ಶೇರ್ ಮಾಡ್ತೀನಿ. ಎಲ್ಲರಿಗೂ ಆ ಜ್ಞಾನವನ್ನು ಹಂಚ್ತಾ ಬರ್ತಾಯಿದ್ದೀನಿ. ಕೊನೆಗೆ 10 ನಿಮಿಷ ಸತ್ಸಂಗ ಇರುತ್ತೆ. ಸೊ ಹೆಂಗಂದರೆ ಪ್ರತಿಯೊಬ್ಬರನ್ನು ಬಿ ಎ ಮಾಸ್ಟರ್ ಅಂತ ಹೇಳ್ತಾರೆ ಸರ್ ಅವರು, ಅಯ್ಯಪ್ಪ ಸರು. ಅವರು ಮಾಸ್ಟರ್ ಇರೋದ್ರ ಜೊತೆಗೆ ನಮ್ಮೆಲ್ಲರನ್ನೂ ಮಾಸ್ಟರ್ಗಳನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಗ್ರೇಟ್ ಜಾಬ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ 10 ನಿಮಿಷ ಅವರ ಜ್ಞಾನವನ್ನು ಏನು ಕೊಡ್ತಾರೋ, ನಾವು 1 ಗಂಟೆ ಏನು ಕುತ್ಕೊಂಡು ಸತ್ಸಂಗವನ್ನು ಕೇಳಿದಾಗ ನಾಲೆಜನ್ನು ಪಡ್ಕೋತೀವಿ. ಆ 10 ನಿಮಿಷದಲ್ಲೇ ವಿತ್ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು
ಅಕ್ಷರ ಪ್ರತಿಯೊಂದು ಪಾಯಿಂಟನ್ನು ನಾವು ನೋಟ್ ಮಾಡ್ಕೋಬೇಕು. ಆ ಥರ ನಮಗೆ ಜ್ಞಾನವನ್ನು ಕೊಡ್ತಾರೆ ಅವರು. ನಾನು ಅದನ್ನು ಪ್ರತಿದಿನ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ಸೊ ಧ್ಯಾನ ಸಾಧಕರಿಗೆ ನಿರಂತರವಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ನನಗೆ ಮಾಡಿಕೊಡ್ಬೇಕಂತ ಇಂಟ್ಯೂಷನ್ ಬಂದಿತ್ತು. ಅದೇ ರೀತಿ ಅದು ನಿರಂತರವಾಗಿರುತ್ತೆ. 1 ವರ್ಷ ಆದಮೇಲೆ ಮತ್ತೆ ನಿರಂತರ ಒಂದು ದಿನವೂ ಬಿಡ್ದಂಗೆ ನಾನು ಪ್ರತಿದಿನ 4 ಗಂಟೆಗೆ ಎದ್ದು ಸ್ನಾನ ಮಾಡಿ 4:30ಕ್ಕೆ ಈ ಮ್ಯೂಸಿಕನ್ನು ಶೇರ್ ಮಾಡ್ತೀನಿ. 5 ಗಂಟೆಯಿಂದ ಧ್ಯಾನ ಕಂಟಿನ್ಯೂಸ್ ಆಗಿರುತ್ತೆ ಮಾಸ್ಟರ್. ಇವತ್ತಿಗೆ 80ನೇ ದಿನ ಕಂಪ್ಲೀಟ್ ಆಗಿದೆ ಬಿಕಾಸ್ ಆಫ್ ಅಯ್ಯಪ್ಪ ಸರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಹಾಗೆ ನಾನು ಕೂಡ ಈ ನ್ಯಾಂಗ್ 69 ಸೀಸನ್ 2 ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ ಮಾಸ್ಟರ್ಸ್. ಭಾಳ ಖುಷಿ ಆಗ್ತಾ ಇದೆ. ನನ್ನಲ್ಲಿ ಭಾಳಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತಲೇ ಹೇಳಕ್ಕೆ ಇಚ್ಛಪಡ್ತೀನಿ ಮಾಸ್ಟರ್ಸ್. ಹೇಗಂದರೆ ನಾನು ವಾಕಿಂಗ್ ಮಾಡಬೇಕು ಅಂತ ಸುಮಾರು 3-4 ವರ್ಷದಿಂದ ಅನ್ಕೋತಾ ಇದ್ದೆ. ಒಂದು ದಿನವೂ ನನಗೆ ವಾಕಿಂಗ್ ಮಾಡೋಕ್ಕಾಗಿರಲಿಲ್ಲ. ಈ 69 ಡೇಸ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಒಂದು ದಿನವೂ ತಪ್ಪಿಸಿಲ್ಲ. ಪ್ರತಿದಿನ 1 ಗಂಟೆ ವಾಕಿಂಗ್ ಮಾಡ್ತೀನಿ. ಮಾರ್ನಿಂಗ್ 5 to 6 ಮೆಡಿಟೇಷನ್, 6 to 7 ವಾಕಿಂಗ್ ಮಾಡ್ತೀನಿ, 7 to 8 ಸ್ವಾಧ್ಯಾಯ. ಒಂದು ದಿನವೂ ತಪ್ಪಿಸಿಲ್ಲ, ಪ್ರತಿದಿನ. ಸೊ ಭಾಳನೇ ಇದರಿಂದ ನಂಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ನನ್ನ ಆಫೀಸಲ್ಲಿ ಆಗಿರ್ಬೋದು, ನನ್ನ ದಿನನಿತ್ಯದ ಸಂಸಾರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಗಳು ಕೂಡ ಬಂದ್ರೂ ಅವು ತಾವಾಗಿಯೇ ಸರಿ ಆಗ್ತವೆ ಮಾಸ್ಟರ್ಸ್. ಬಿಕಾಸ್ ಆಫ್ ಈ ಆನಾಪಾನಸತಿ ಧ್ಯಾನ, ಈ ನ್ಯಾಂಗ್ 69 ಚಾಲೆಂಜ್ ಅಂತ ಹೇಳ್ಬೋದು ಮಾಸ್ಟರ್ಸ್. ನಾನು ಮೊದಲ ಮಾಂಸಾಹಾರಿಯಾಗಿದ್ದೆ. ಅಂದರೆ ವರ್ಷಕ್ಕೆ 1 ಸಲ 2 ಸಲ ಏನೋ ಪಾರ್ಟಿಗಳಿದ್ದರೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮಾಂಸಾಹಾರವನ್ನು ಸೇವನೆ ಮಾಡ್ತಾಯಿದ್ದೆ ಮಾಸ್ಟರ್ಸ್ ಬಿಫೋರ್ ಮೆಡಿಟೇಷನ್ಗೆ ಬಂದ ಮೇಲೆ ಅದನ್ನು ಬಿಟ್ಟಿದ್ದೆ. ಆಫ್ಟರ್ 1 ಇಯರ್ ಮತ್ತೆ ನನ್ನ ಮನಸ್ಸು ಆ ಕಡೆ ವಾಲಿತು ನಾನ್ ವೆಜ್ ತಿನ್ನಬೇಕು ಅಂತ. ಆವಾಗ ನಾನು ಸೆಲ್ಫ್ ಚೆಕ್ ಮಾಡ್ಕೊಂಡೆ. ಒಂದು ಸಲ ಅಯ್ಯಪ್ಪ ಸರ್ ಹೇಳ್ತಾಯಿದ್ರು, ನೀವು ಯಾವಾಗ ಈ ಗಾರ್ಲಿಕ್ ಅನ್ನೋದು ಬಿಡೋದಿಲ್ಲ ಅಲ್ಲಿವರೆಗೆ ನೀವು ಶಾಕಾಹಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಯಿದ್ರು. ಅದು ನನಗೆ ರಿಯಲೈಸ್ ಆಯಿತು. ಅವತ್ತಿಂದ ನಾನು ಸಂಪೂರ್ಣವಾಗಿ ಗಾರ್ಲಿಕ್ಕನ್ನು ಅವಾಯ್ಡ್ ಮಾಡಿದ್ದೀನಿ ಮಾಸ್ಟರ್ಸ್. ಮನೆಯಲ್ಲಿ ಗಾರ್ಲಿಕ್ನೇ ತರೋದಿಲ್ಲ. ಸೊ ಹೊರಗಡೆ ಹೋದಾಗ ಏನಾಗ್ತಿತ್ತು, ಅದು ಯಾಕೆ ನಾನು ನಾನ್ ವೆಜ್ ಕಡೆ ವಾಲಿದೆ ಅಂತ ಹೇಳ್ಬೇಕಂದ್ರೆ ಬಿಕಾಸ್ ಆಫ್ ಈ ಬೆಳ್ಳುಳ್ಳಿ ನಾವು ಹೊರಗಡೆ ಹೋಟೆಲಲ್ಲಿ ಹೋದಾಗ ಸಾಂಬಾರು ತಿಂದೀವಿ ಅಂದರೆ ನಮ್ಮ ಕಡೆ ಬೆಳ್ಳುಳ್ಳಿ ಇಲ್ಲದ ಸಾಂಬಾರನ್ನೇ ಮಾಡೋದಿಲ್ಲ. ಸೊ ಸರ್ ಅವ್ರು ಹೇಳ್ತಾಯಿದ್ರು, ನಾವು ಹೋಟೆಲ್ಗೆ ಹೋದರೆ ಸ್ಮೆಲ್ ಮಾಡ್ತೀನಿ, ಏನಾದರೂ ಗಾರ್ಲಿಕ್ ಇದ್ದರೆ ಅದನ್ನ ಬಿಡ್ತೀನಿ, ನೋ ಗಾರ್ಲಿಕ್ ಏನೂ ಇಲ್ಲ ಅಂದರೆ ನೀರಷ್ಟೇ ಕುಡಿದು ಬರ್ತೀನಿ ಅಂತ ಹೇಳ್ತಾಯಿದ್ರು. ಅದು ನಮಗೆ ಇನ್ಸ್ಪೈರ್ ಆಯಿತು ಮಾಸ್ಟರ್ಸ್. ಸೊ ನಾನು ಯಾವಾಗ ಗಾರ್ಲಿಕ್ಕನ್ನು ಅವಾಯ್ಡ್ ಮಾಡಿದೆ, ನಾನ್ ವೆಜ್ ಅನ್ನೋದು ನನ್ನ ತಲೆಯಲ್ಲಿಂದ ಹೊರಟು ಹೋಗಿಬಿಡ್ತು. ಸೊ ನಾನು ಸಂಪೂರ್ಣವಾಗಿ ಶಾಕಾಹಾರಿ ಆಗಿದ್ದೀನಿ ಮಾಸ್ಟರ್ಸ್. ನಾನು ಒಂದೆಲ್ಲರಿಗೂ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರಾದರೂ ಇನ್ನೂ ನಿಮಗೆ ಮಾಂಸಾಹಾರ ತ್ಯಜಿಸಬೇಕು ಅಂತ ಅನಿಸ್ತಾ ಇರಲಿಲ್ಲ ಅಂದರೆ ಫಸ್ಟ್ ಗಾರ್ಲಿಕ್ ಬಿಡ್ರಿ. ನೀವು ಯಾವಾಗ ಗಾರ್ಲಿಕ್ಕನ್ನು ಅವಾಯ್ಡ್ ಮಾಡ್ತೀರಿ ಸಂಪೂರ್ಣವಾಗಿ ನೀವು ಶಾಕಾಹಾರಿ ಆಗಲಿಕ್ಕೆ ಸಾಧ್ಯ ಇದೆ ಮಾಸ್ಟರ್ಸ್. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಕಲೆ, ಸರ್ ಅವರು ಒಂದು ಚಾಲೆಂಜ್ ಕೊಟ್ಟಿದ್ದರು, ಕಲೆ ಅಥವಾ ಸಂಗೀತ ಅಂಥೇಳಿ. ಕಲೆ ಅಂದರೆ ನಾನು ಪ್ರೈಮರಿಯಿಂದ ಡಿಗ್ರಿ ಮುಗಿಯೋವರೆಗೂ ಒಂದು ದಿನವೂ ಒಂದು ಚಿತ್ರ ತೆಗಿಯೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಸೊ ಹೆಂಗಪ್ಪ ಮಾಡೋದೊಂದು ಚಿಂತೆ ಇತ್ತು. ಆದ್ರೂ ಅದನ್ನು ಪ್ರತಿದಿನ ನಾನು ಯೂಟ್ಯೂಬಲ್ಲಿ ತೆಗೆದು ಚಿತ್ರಗಳನ್ನ ತೆಗೆಯೋದು, ಕಲರಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಭಾಳ ಒಂದು ಖುಷಿ ಆಗ್ತಾಯಿತ್ತು. ಹಾಗೆ ಈ ಸೆಷನ್ಗಳನ್ನ ಕೊಡೋದು, ಒಂದು ಚಾಲೆಂಜ್ ಕೊಟ್ಟರು, ಅದು ಏನಪ್ಪ ಈ ಥರ ಹೇಳ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಅದರದ್ದು ಮಹತ್ವ ಏನಂತೇಳಿ ಗೊತ್ತಾಗಿದೆ. ನಾನು ಕ್ರಾಪ್ ಸರ್ಕಲ್ ಬಗ್ಗೆ ಸೆಷನ್ಗಳನ್ನ ಕೊಟ್ಟಿದ್ದೀನಿ. ಹಾಗೆ ಪ್ರತಿದಿನ ನಾವು ಈ 1 ಗಂಟೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯವನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತೀನಿ ಮಾಸ್ಟರ್ಸ್. ಭಾಳಷ್ಟು ಚೇಂಜಸ್ ಆಗಿದೆ. ಈ ಧ್ಯಾನದಿಂದ ಪಡ್ಕೊಂಡಿದ್ದು ಈ ರೀಸೆಂಟಾಗಿ ಒಂದು ಅನುಭವವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಜಮಖಂಡಿಯಲ್ಲಿ ಹೆಸ್ಕಾಂ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತೀನಿ. ಹಾಗೆ ನನ್ನ ಪತ್ನಿಯು ಕೂಡ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅವರು ಅತ್ನಿ ತಾಲೂಕು, ಅದು ಚಿಕ್ಕೋಡಿ ಜಿಲ್ಲಾ ಬರುತ್ತೆ ಮಾಸ್ಟರ್ಸ್. ನಮ್ಮ ಜಮಖಂಡಿಯಿಂದ 20 ಕಿಲೋಮೀಟರ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅವ್ರ ಸ್ಕೂಲಿಗೆ. ಟೀಚರ್ಸ್ ಟ್ರಾನ್ಸ್ಫರು ಇಯರ್ಲಿ 1 ಸಲ ಇರುತ್ತೆ. ಅದು ಆನ್ಲೈನಲ್ಲಿ ನಾವು ಅಪ್ಲೈ ಮಾಡಬೇಕು. ಸೀನಿಯಾರಿಟಿ ವೈಸ್ 2% ಅಷ್ಟೇ. ಆ ತಾಲೂಕಲ್ಲಿ 1,000 ಜನ ಇದ್ದಾರೆ ಅಂದರೆ 2% ಅಂದರೆ 20 ಜನ ಅಷ್ಟೇ ಟ್ರಾನ್ಸ್ಫರ್ ಕೊಡೋದು ಜಿಲ್ಲೆಯಿಂದ ಹೊರಗಡೆ. 21ನೇದು ಬಂದರೆ ಲಾಕ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ನಾವು ನೆಕ್ಸ್ಟ್ ಇಯರ್ನೇ ಅಪ್ಲೈ ಮಾಡಬೇಕು. ಆ ಥರ ಅದು ಅವರಲ್ಲಿ ಆ ತಾಲೂಕಲ್ಲಿ 10 ವರ್ಷ ಆಯಿತು ಮಾಡ್ತಾಯಿದ್ದಾರೆ ನೌಕರಿ. ಬಟ್ ನಮಗೆ ಈ ಕಡೆ ಜಮಖಂಡಿ ತಾಲೂಕಿಗೆ ನಾವು ಅಪ್ಲೈ ಮಾಡಿದಾಗ ಸಿಗ್ತಾನೆ ಇರಲಿಲ್ಲ. ಅದು ಏನೋ ಒಂದು
ಅಲ್ಲಿ ತಾಲೂಕಿನ ವೇಕೆನ್ಸಿ ಅಬೌಟ್ 25% ಇದ್ದರೆ ಅವ್ರು ಲಾಕ್ ಆಗಿಬಿಡ್ತೈತೆ, ಯಾರಿಗೂ ಟ್ರಾನ್ಸ್ಫರ್ ಕೊಡೋದಿಲ್ಲ ತಾಲೂಕಿಂದ ಹೊರಗಡೆ ಹೋಗಲಿಕ್ಕೆ. ಆ ಥರ ಒಂದು ಸಿಸ್ಟಮ್ ಇತ್ತದು. ಸೊ ನಾವು ಲಾಸ್ಟ್ ಟ್ರಾನ್ಸ್ಫರ್ ಅಪ್ಲೈ ಮಾಡಿದ್ದೀವಿ. ಅಲ್ಲಿ 20 ಕಿಲೋಮೀಟ್ರ್ ಅಂದರೆ ಹೋಗಿ ಬರ್ಬೋದು ಅವರು. ಬಟ್ ಮಳೆಗಾಲದಲ್ಲಿ ಏನಿದೆ ಅಂದರೆ ಇಲ್ಲಿ ನಮ್ಮ ಜಮಖಂಡಿಯಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಕೃಷ್ಣಾ ನದಿ ಹಾದಿದೆ. ಸೊ ಅಲ್ಲೇನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದಾಗ ಆ ರೋಡ್ಗಳು ಬ್ಲಾಕ್ ಆಗ್ತವೆ, ಅಂಥೇಳಿ ಬರುತ್ತೆ. ಆ ರೋಡ್ಗಳು ಬ್ಲಾಕ್ ಆದಾಗ ಇವರು ಮತ್ತೆ ಬೇರೆ ದಾರಿಯಿಂದ ಆ ಸ್ಕೂಲಿಗೆ ಹೋಗ್ಬೇಕು. ಈಗ 20 ಕಿಲೋಮೀಟ್ರ್ ಇರೋದು 62 ಕಿಲೋಮೀಟ್ರ್ ಆಗ್ತಾಯಿತ್ತು ಅವ್ರಿಗೆ ಹೋಗ್ಲಿಕ್ಕೆ. ಡೈಲಿ ಹೋಗ್ಲಿಕ್ಕೆ 62 ಕಿಲೋಮೀಟ್ರು, ಬರಲಿಕ್ಕೆ 62 ಕಿಲೋಮೀಟ್ರು. ಸರ್ಕಾರಿ ನೌಕರಿ ಅಂದರೆ ಬಿಟ್ಟು ಮನೆಗೆ ಕೊಡೋಕ್ಕೂ ಆಗೋದಿಲ್ಲ, ಹೋಗಲೇಬೇಕು. ಎನಿ ಕಂಡೀಷನ್ ನಾವು ಹೋಗಲೇಬೇಕು. ಸೊ ಮನೆಗೆ ಬಂದು ಭಾಳ ಒಂದು ತ್ರಾಸ ಆಗ್ತಾಯಿತ್ತು ಅವ್ರಿಗೆ ಹೋಗಲಿಕ್ಕೆ ಬರಲಿಕ್ಕೆ. ನಾವು ಟ್ರಾನ್ಸ್ಫರ್ ಅಪ್ಲೈ ಮಾಡಿದ್ದೀವಿ. ನಾನು ಹೇಳ್ತಾ ಇದ್ದೆ ನನ್ನ ಮಿಸ್ಸಸ್ ಅವ್ರಿಗೆ, ನೀನು ಜಮಖಂಡಿಯಿಂದ 10 ಕಿಲೋಮೀಟ್ರ್ ಒಳಗಡೆ ನಿನಗೆ ಟ್ರಾನ್ಸ್ಫರ್ ಸಿಗುತ್ತೆ, ನೀನು ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಅವರು ಧ್ಯಾನಕ್ಕೆ ಬಂದಿರಲಿಲ್ಲ. ನನ್ನ ಮಕ್ಕಳು ಇಬ್ಬರು ಧ್ಯಾನವನ್ನು ಮಾಡ್ತಾಯಿದ್ದಾರೆ. ಒಬ್ಬರು 6 ವರ್ಷ, ಒಬ್ಬರು 9 ವರ್ಷ. ಅವರು 1.5 ವರ್ಷದಿಂದನೂ ಒಂದು ದಿನವೂ ಬಿಡ್ದಂಗೆ ಧ್ಯಾನವನ್ನು ಮಾಡ್ತಾಯಿದ್ದಾರೆ ಮಾಸ್ಟರ್ಸ್. ನನ್ನ ಪತ್ನಿಯು ಕೂಡ ಈಗ ಸುಮಾರು 1 ತಿಂಗಳಿಂದ ಅವರು ಧ್ಯಾನಕ್ಕೆ ಬಂದಿದ್ದಾರೆ. ನಮ್ಮದು ಧ್ಯಾನ ಕುಟುಂಬ ಆಗಿದೆ. ಹಾಗೆ ನಾವು ಟ್ರಾನ್ಸ್ಫರ್ ಅಪ್ಲೈ ಮಾಡಿದಾಗ 10 ಕಿಲೋಮೀಟ್ರ್ ಒಳಗಡೆ ನಿನಗೆ ಟ್ರಾನ್ಸ್ಫರ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅವರಿಗೆ. ಬಟ್ ನಾವು ಯಾವುದೇ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡೋದಾಗಲಿ ಇನ್ನೊಂದು ಏನೂ ಮಾಡಿರಲಿಲ್ಲ. ನಂದೇನು ನಿರಂತರವಾಗಿ ಧ್ಯಾನ ಇದೆ, ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ವೇಕೆನ್ಸಿ ಲಿಸ್ಟ್ ಬಿಟ್ಟರು. ಆ ವೇಕೆನ್ಸಿಯಲ್ಲಿ ನೋಡಿದರೆ 20 ಕಿಲೋಮೀಟ್ರ್ ಜಮಖಂಡಿಯಿಂದ ವಿದಿನ್ 20 ಕಿಲೋಮೀಟ್ರ್ ಒಂದು ವೇಕೆನ್ಸಿ ಇಲ್ಲ. ಇವರು ಸೈನ್ಸ್ ಬರುತ್ತೆ, ಸೈನ್ಸ್ ಟೀಚರ್, ಸೈನ್ಸ್ ಸಬ್ಜೆಕ್ಟ್ ಕೂಡ ಮ್ಯಾಚ್ ಆಗಬೇಕು. ಇಂಗ್ಲೀಷು ಹಿಂದಿ ಬೇರೆ ಸಬ್ಜೆಕ್ಟ್ ಕೊಡೋದಿಲ್ಲ ಟ್ರಾನ್ಸ್ಫರಲ್ಲಿ. ಸೊ 20 ಕಿಲೋಮೀಟ್ರ್ ಆಫ್ಟರ್ನೇ ಇದಾವೆ ಎಲ್ಲ ಪ್ಲೇಸಸ್. ಮತ್ತು ಇಂಟೀರಿಯರ್ ಇದಾವೆ, ರೋಡಿಗೆ ಯಾವುದೂ ಇಲ್ಲ. ಬಸ್ಸಲ್ಲಿ ಆಟೋಯಲ್ಲಿ ಹೋಗಿ ಬರ್ತೀನಿ ಅಂದರೆ ನಾವು ಮತ್ತೆ ಸ್ಕೂಟಿನ ತೊಗೊಂಡು ಹೋಗ್ಬೇಕು, ನದಿ ಹತ್ರನೇ ಹೋಗ್ಬೇಕು. ಆ ಥರ ಎಲ್ಲ ವೇಕೆನ್ಸೀಸ್. ಸೊ ನಮ್ದು ಇನ್ನು 3 ಡೇಸ್ ಇದೆ ಅಷ್ಟೇ ನಮ್ಮ ಟ್ರಾನ್ಸ್ಫರ್ ಹೋಗಲಿಕ್ಕೆ. ಚಿಕ್ಕೋಡಿ ಹೋಗಿ ನಾವು ಅಟೆಂಡ್ ಆಗಬೇಕಾಗಿತ್ತು. ಆನ್ಲೈನ್ ಟ್ರಾನ್ಸ್ಫರ್ಸ್ ಇರ್ತವೆ ಮಾಸ್ಟರ್ಸ್ ಅವು. ಅದು ಹೇಗಿದೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಇವ್ರನ್ನ ಟ್ರಾನ್ಸ್ಫರ್ ಮಾಡಿರಿ ಇಂಥ ಸ್ಕೂಲಿಗೆ ಅಂತ ಬರೆದು ಕೊಟ್ರು ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ. ಆ ಥರ ಸಿವಿಲ್ ರೂಲ್ಸ್ ಇದಾವೆ ಅದರಲ್ಲಿ. ಯಾಕಂದರೆ ಟೀಚರ್ಸ್ ಎಲ್ಲ ಹೋಗ್ಬಿಟ್ರೆ ಅವ್ರು ಕಲ್ಸೋರು ಯಾರು ಮಕ್ಕಳಿಗೆ? ಸೊ ಆ ಥರ ಇದ್ದಾಗ ಸಿಚುವೇಶನ್ನ ನಾವು ಆನ್ಲೈನಲ್ಲಿ ಕೌನ್ಸ್ಲಿಂಗ್ ಹೋಗಿ ನಮ್ಗೆ ಎಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ತೊಗೋಬೇಕು, ಇಲ್ಲಾಂದರೆ ಮತ್ತೆ ಅಲ್ಲೇ ಇರಬೇಕು. ಆ ಥರ ಅದು ಸಿಸ್ಟಮ್ ಇರೋದು. ಟೀಚರ್ಸ್ ಯಾರಾದರೂ ಇದ್ದರೆ ಅದ್ರದ್ದು ಏನಂತ ಗೊತ್ತಾಗಿರುತ್ತೆ ಅವರಿಗೆ ಪರಿಸ್ಥಿತಿ. ಸೊ ನಾವು ನಮ್ಮದು ಆಗಸ್ಟ್ 2ನೇ ತಾರೀಕು ಕೌನ್ಸ್ಲಿಂಗ್ ಇತ್ತು. ಆಗಸ್ಟ್ 31ಗೆ ಒಬ್ಬರು ರಿಟೈರ್ಡ್ ಆಗಿದ್ದಾರೆ. ಇಲ್ಲಿ ನಮ್ಮ ಮನೆಯಿಂದ 5 ಕಿಲೋಮೀಟ್ರ್ ಅದು ಕುಂಬಾರಾಳ ಅಂತೇಳಿ ಸ್ಕೂಲಲ್ಲಿ. ಅವ್ರದ್ದು ಸೈನ್ಸ್ ಸಬ್ಜೆಕ್ಟೇ. ಅದು ನಮಗೆ ನೆಕ್ಸ್ಟ್ ಡೇ ಗೊತ್ತಾಗಿದೆ ರಿಟೈರ್ಡ್ ಆಗಿರೋದು. ಅದನ್ನು ಏನಾದ್ರು ವೇಕೆನ್ಸಿ ತೋರಿಸ್ತಾರಾ ಅಂತೇಳಿ ನಾವು BO ಆಫೀಸ್ನಾಗ ಕೇಳಿದಾಗ ಇಲ್ಲ, ಅದು ಬರೋದಿಲ್ಲ, ಆ ಥರ ರೂಲ್ಸ್ ಏನೂ ಇಲ್ಲ, ಅದನ್ನು ನೆಕ್ಸ್ಟ್ ಇಯರ್ ಟ್ರಾನ್ಸ್ಫರ್ಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಆಯಿತು, ನಮಗೇನು ಬೇರೆ ದಾರಿ ಇಲ್ಲ, 20 ಕಿಲೋಮೀಟ್ರ್ ಆದರೂ ನಾವು ತಾಲೂಕಲ್ಲಿ ತೊಗೊಂಬರೋಣ ಟ್ರಾನ್ಸ್ಫರ್ ಅಂತೇಳಿ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಡೇ 31 ಆದಮೇಲೆ 1ನೇ ತಾರೀಕು ಏನಾಗಿದೆ ಅಂದರೆ ಈ ಶಿಕ್ಷಕರ ಸಂಘದಿಂದ ಈ ವೇಕೆನ್ಸೀಸ್ ಎಲ್ಲ ಕಡಿಮೆ ಇದ್ದಾವೆ, ಈಗ ಯಾರು ರಿಟೈರ್ಡ್ ಆಗ್ತಾರೋ ಅವ್ರದ್ದು ಕೂಡ ನೀವು ಅಪ್ಡೇಟ್ ಮಾಡಿರಿ ಆನ್ಲೈನಲ್ಲಿ, ಅವ್ರದ್ದು ವೇಕೆನ್ಸಿ ತೋರಿಸ್ರಿ ಅಂಥೇಳಿ ಅವರು ಅಪ್ಡೇಟ್ ಮಾಡಿಸ್ಬಿಟ್ಟಿದ್ದಾರೆ ಅದನ್ನು. ಸೊ ಅಪ್ಡೇಟ್ ಮಾಡಿ ಅದನ್ನು ಕೂಡ ವೇಕೆನ್ಸಿ ಅದರಲ್ಲಿ ನಮಗೆ ತೋರಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಬಟ್ ನಮ್ದು ಏನಾಗಿದೆ ಅಂದರೆ 800 ಜನ ಅಲ್ಲಿ ಕೌನ್ಸ್ಲಿಂಗ್ ಅಟೆಂಡ್ ಆಗೋರಿದ್ದರು. ಅದರಲ್ಲಿ ನಮ್ಮದು 18ನೇ ಸೀನಿಯಾರಿಟಿ ಇತ್ತು, ಪ್ರಯಾರಿಟಿ 18th. ಸೊ ನಮ್ದು 18th ಬರೋವರೆಗೆ ಅದು ಬೇಕಲ್ಲ, ನಮ್ಮ ತಾಲೂಕು ಬೇರೆದವ್ರು ಬರೋರಿದ್ರೆ ಅವ್ರು ತೊಗೊಂಡ್ಬಿಡ್ತಾರೆ ಅದನ್ನು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಕೌನ್ಸ್ಲಿಂಗ್ ಅಟೆಂಡ್ ಮಾಡಿದ್ದೀವಿ ಮಾಸ್ಟರ್ಸ್. ಮಿರಾಕಲ್ ಅನ್ನಬೇಕು, ಆ ಪ್ಲೇಸ್ ಯಾರು ತೊಗೊಲಿಲ್ಲ, ನಮಗೆ ಸಿಕ್ತು. ಇದು ಬಿಕಾಸ್ ಆಫ್ ಈ ಆನಾಪಾನಸತಿ ಧ್ಯಾನ ಅಂತ ಹೇಳ್ಬೋದು ಮಾಸ್ಟರ್ಸ್. ಭಾಳಷ್ಟು ವಂಡರ್ಫುಲ್ ಅಂತ ನಾವು ಇನ್ನೂ ಆದರೂ ನಾವು 8 ಡೇಸ್ ಆಯ್ತು ಈಗ ಟ್ರಾನ್ಸ್ಫರ್ ತೊಗೊಂಡು, ಇನ್ನೂ ಆದರೂ ನಮ್ಮ ನನಸ ಅಂತೇಳಿ ನಂಬಲಿಕ್ಕೆ ಆಗ್ತಾಯಿಲ್ಲ ಮಾಸ್ಟರ್ಸ್. ಯಾಕಂದರೆ ಆ ಪ್ಲೇಸಿಗೆ ಬರಬೇಕನ್ನೋರು 15 ವರ್ಷದಿಂದನೂ ವೇಟ್ ಮಾಡಿದ್ರು, ಆ ಪ್ಲೇಸ್ ಸಿಕ್ಕಿಲ್ಲ ಟ್ರಾನ್ಸ್ಫರ್ಗೆ. ಆರಾಮಾಗಿ 10 ನಿಮಿಷದಲ್ಲಿ ನಾನು ಅವರು ಗಾಡಿ ತೊಗೊಂಡು ಹೋಗಿ ಬರ್ಬೋದು ಸ್ಕೂಲಿಗೆ. ಸೊ ಆ ಥರ ಒಂದು ಅನುಭವವನ್ನು ಹೇಳ್ಕೊಂಡೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಅಯ್ಯಪ್ಪ ಸರ್. ಬಿಕಾಸ್ ಆಫ್ ನೀವು ಎಲ್ಲರೂ ನಿಮ್ಮ ಜೊತೆಗೆ ಎಲ್ಲರನ್ನೂ ಬೆಳೆಸ್ಕೊಂಡು ಹೋಗ್ತಾಯಿದ್ರಿ. ನೀವೇ ನನ್ನ ಗುರುಗಳು ಅಂಥೇಳಿ ನಾನು ಯೂಟ್ಯೂಬಲ್ಲಿ ಯಾವಾಗ ತಮ್ಮ ವಿಡಿಯೋಗಳನ್ನು, ತಮ್ಮ ವಿಚಾರಗಳನ್ನು, ನಾವು ಪತ್ರಿಜಿ ಸರ್ನ ನೇರವಾಗಿ ಕಂಡಿಲ್ಲ. ನಾನು ಧ್ಯಾನಕ್ಕೆ ಬಂದು 4 ದಿನಕ್ಕೇ ಜುಲೈ 2024 ಜುಲೈ 24ನೇ ತಾರೀಕು ಪತ್ರಿಜಿಯವರು ಮಹಾಪರಿನಿರ್ವಾಣವನ್ನು ಹೊಂದಿದ್ರು. ನಾವು ಅವ್ರು ನೇರವಾಗಿ ನೋಡಿಲ್ಲ, ಕಂಡಿಲ್ಲ.
ಅವ್ರ ವಿಡಿಯೋಗಳನ್ನ ಮಾತ್ರ ನೋಡ್ತೀವಿ. ಬಟ್ ನೀವು ಅವರನ್ನೇ ನಿಮ್ಮಲ್ಲಿ ಕಾಣ್ತಾ ಇದ್ವಿ ಸರ್. ನೀವು ಗ್ರೇಟ್ ಸರ್, ಗ್ರ್ಯಾಂಡ್ ಮಾಸ್ಟರ್ ಅಯ್ಯಪ್ಪ ಸರ್ಗೆ ಒಂದು ಸಲ್ಯೂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಜನನ ನೀವು ರೆಡಿ ಮಾಡ್ತಾಯಿದ್ರಿ. ನಿಮ್ಮ ಏನು ಕನಸುಗಳಿದ್ದಾವೆ ಈ ಕರ್ನಾಟಕ ಪಿರಮಿಡ್ ಇಂದ ತುಂಬಿರಬೇಕಂತ ಹೇಳ್ತಾ ಇರ್ತೀರಿ ಸರ್. ನಾವೆಲ್ಲ ಅದಕ್ಕೆ ರೆಡಿ ಇದ್ದೀವಿ. ಎಲ್ಲರೂ ಶಾಕಾಹಾರಿಗಳಾಗೋಣ, ಎಲ್ಲರೂ ಧ್ಯಾನವನ್ನು ಈ ಜಗತ್ತಿಗೆ ಹಂಚೋಣ ಅಂತ ಹೇಳ್ತಾ ಮಗದೊಮ್ಮೆ ಎಲ್ಲರಿಗೂ ಈ PSSM ಮೂಮೆಂಟ್ನ ಎಲ್ಲ ಧ್ಯಾನಿಗಳಿಗೂ, ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಗಳಿಗೂ, ಹಾಗೂ PMC ಕನ್ನಡ ಚಾನಲ್ನವರಿಗೂ, PCSB ಕನ್ನಡ ಚಾನಲ್ನವರಿಗೂ, ಹಾಗೂ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನೊಂದು ರಿಕ್ವೆಸ್ಟ್ ಇದೆ. ನಾನು ಇದೇನು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ, ಮಾರ್ನಿಂಗ್ ಜೂಮ್ಗಳು ಸಾಕಷ್ಟು ಇದ್ದಾವೆ, ಎಲ್ಲರೂ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ನೀವು 4:30ಗೆ ಏನಾದರೂ ತಮ್ಮ ಧ್ಯಾನವನ್ನು ನಿರಂತರವಾಗಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನಂದು 365 ಡೇಸ್ ಜೂಮ್ ಆನ್ ಆಗಿರುತ್ತೆ. ಮಾರ್ನಿಂಗ್ 4:30ಗೆ ಮ್ಯೂಸಿಕ್ ಹಾಕಿರ್ತೀನಿ. ಸೊ 5 to 6 40 ನಿಮಿಷ ಧ್ಯಾನ, 10 ನಿಮಿಷ ಅಯ್ಯಪ್ಪ ಪಿಂಡಿ ಸರ್ ಅವರ ವಿಸ್ಡಮ್ ಶೇರಿಂಗ್, 10 ನಿಮಿಷ ಸಜ್ಜನ ಸಂಗತಿ ಇರುತ್ತೆ ಮಾಸ್ಟರ್ಸ್. ಇದರ ಸದುಪಯೋಗ ಪಡ್ಕೋರಿ. ಎಲ್ಲರೂ ಈ ಆನಾಪಾನಸತಿ ಧ್ಯಾನವನ್ನು ನಿರಂತರವಾಗಿ ಸಿನ್ಸಿಯರಾಗಿ ಸೀರಿಯಸ್ ಆಗಿ ಒಂದು ದಿನದನ್ನು ಬಿಡದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ. ಪತ್ರಿ ಸರ್ ಅವರ ಆಶಯವಾದಂಥ ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್ತನ್ನು ನಾವು ಅತಿ ವೇಗವಾಗಿ ಸಂಪೂರ್ಣವಾಗಲು ನಾವೆಲ್ಲರೂ ಪ್ರತಿನಿತ್ಯ ತಪ್ಪದೇ ಸಾಮೂಹಿಕ ಧ್ಯಾನವನ್ನು ಮಾಡೋಣ. ಅದರ ಜೊತೆಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರವನ್ನು ಮಾಡೋಣ ಮಾಸ್ಟರ್ಸ್ ಅಂತ ಹೇಳ್ತಾ, ತಾವು ಯಾರಾದರೂ ಗ್ರೂಪಲ್ಲಿ ಸೇರಿ ಈ ನಿರಂತರ ಆನಾಪಾನಸತಿ ಧ್ಯಾನ ಗ್ರೂಪಲ್ಲಿ ಸೇರಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು ಮಾಸ್ಟರ್ಸ್. ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಮಾರ್ನಿಂಗ್ 4:30ಗೆ ನಿಮ್ಮ ಧ್ಯಾನ ಸಾಧನೆಯನ್ನು ಕಂಟಿನ್ಯೂ ಮಾಡ್ಬೋದು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್ ಅಯ್ಯಪ್ಪ ಸರ್.